ಸದ್ಯ ಯಾರಿರ್ತಾರೆ? ಎಲ್ಲಿ ಊರಲ್ಲಿ. ಇಲ್ಲ, ಇಲ್ಲಿ ನಾವೇ ಇರ್ತೀವಿ. ಅಂದ್ರೆ ಯಾವಾಗ್ಲೂ ಇರಲ್ಲ. ಇಲ್ಲಿ ನನ್ನ ತಂಗಿ ಅಂದ್ರೆ ಧ್ರುವ ಅಮ್ಮ ತಂಗಿ ಯಾವಾಗ್ಲೂ ಬಂದು ಹೋಗ್ತಿರ್ತಾರೆ. ಮೊದ್ಲು ನಮ್ ತಾಯಿಯವರು ಇರುವಾಗ ಫುಲ್ ಎಲ್ಲ ಅವರೇನೆ ಎಲ್ಲ ನೋಡ್ಕೊಳ್ಳೋರು. ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ. ಯಾವಾಗ್ಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದು ಸ್ಮಾರಕ ತರ ಏನಾದ್ರು ಮಾಡಿದ್ವಲ್ಲ, ನೋಡಿದ್ರೆ ಅದಲ್ಲಿ ಪೂರ್ತಿಯಾಗಿ ಇಲ್ಲ ಅದನ್ನೇ ಒಂದು ಮಂಟಪ ತರ ಮಾಡಿದ್ವಿ. ಫುಲ್ ಎಲ್ಲ ಕಲ್ಲಿನಲ್ಲಿ ಮಾಡಿದ್ವಿ. ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ, ನನ್ನ ಅಣ್ಣ ಇವ್ರ ತಂದೆ ಕಿಶೋರ್, ಆಮೇಲೆ ನಮ್ಮ ತಾಯಿಯವ್ರದ್ದು 3 ಜನದ್ದು ಅಲ್ಲೇ ಸ್ಮಾರಕ. ಹಾಗೆ ಸರ್, ಶೂಟಿಂಗ್ ಅಲ್ಲಿ ಎಷ್ಟೇ ಬಿಸಿ ಇದ್ರೂ ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ? ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ? ರೂಟ್ ನ ಯೂಶಲಿ 365 ದಿವಸಗಳಲ್ಲಿ ಒಂದು ದಿನ ಮಾಡಕ್ಕಾಗಲ್ಲ. ಬೇಕು ಅಂತಂದ್ರೆ 365 ದಿನ ಇದೆ. ಸೊ ಅದು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ನನಗೆ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ರೆ ಮಾರ್ಗ ಮಾಡ್ಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ. ಒಂದ್ ದಿನ ಅಲ್ದ್ರೆ ಒಂದು ವಾರ ಬೇಕಾದ್ರೂ ಇರ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವಾ. ಸೊ ಅದು ದೊಡ್ಡ ವಿಚಾರ ಅಲ್ಲ. ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಇದೇ ನೀವು ಮೆನ್ಷನ್ ಮಾಡ್ತಾ ಇದ್ರೆ 1 ಎಕರೆ ಜಮೀನು ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಹಾಕ್ತೀರಾ, ಊರಿಗೊಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ. ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ನಿಮ್ದೇ ಒಂದು ಜಾಗದಲ್ಲಿ ಸ್ಕೂಲ್ ನ ಕಟ್ಟಿ ಬಡ ಮಕ್ಕಳಿಗೆ ಓದ್ಲಿ ಅಂತ ಹೇಳಿ ಅದನ್ನ ತಿರ್ಗಾ ಸರ್ಕಾರಕ್ಕೆ ಕೊಡ್ತೀರಾ? ಹೆಂಗೆ ಇದೆಲ್ಲ? ಇಲ್ಲ, ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬಾ ಒಂಥರ ನೋಡಕ್ಕೆ ನಮ್ಮಮ್ಮ ತುಂಬಾ ರಫ್ ಆಗಿರೋರು. ಆದ್ರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡ್ಬೇಕು ಅನ್ನೋದನ್ನ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಗೌರ್ಮೆಂಟ್ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡ್ಬೇಕು. ಅದು ಗೌರ್ಮೆಂಟ್ ಕೊಡ್ತೀವೋ ಇನ್ನೊಬ್ರು ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ. ಮಕ್ಕಳು ಅಲ್ಲಿ ಬಂದು ಓದ್ಬೇಕು. ಇಲ್ಲಿ ಒಳ್ಳೆ ಈ ಹಳ್ಳಿನಲ್ಲೂ ಕೂಡ ಒಂದು ಒಳ್ಳೆ ಸ್ಕೂಲ್ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬಾ ದೂರ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು. ಸೊ ಅದು ಗೌರ್ಮೆಂಟ್ ಅವ್ರು ಕೊಡುವಂತ ಒಂದು ಪರಿಸ್ಥಿತಿ ಬಂತು. ಯಾಕೆಂದ್ರೆ ನಮಗ್ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ, ದೇವಸ್ಥಾನದ ಉದ್ದೀರ್ಣನೂ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು, ನಿಮ್ಮ ತಾಯಿಯವ್ರು ಮಾಡಿದ್ದು. ಗೋಪುರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು, ಮೆಟ್ಲಾಗಿರ್ಬೋದು, ಬಣ್ಣ ಆಗಿರ್ಬೋದು, ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊಂತಾರೆ. ಅದ್ರ ಜೊತೆನಲ್ಲಿ ಊರ್ನಲ್ಲಿ ಬೋರ್ವೆಲ್ ಕೂಡ ಹಾಕ್ತಿದ್ರ. ಈ ತರ ಹಲವಾರು ಕಾರ್ಯನ ನೀವು ಮಾಡಿದಿರ. ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ. ಅದಲ್ದೇನೆ ನೀವು ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನು ಕೂಡ ನೀವು ನೋಡ್ಕೊಂತಿದ್ರ. ಈ ತರದ್ದು ಹಲವಾರು ಸೋಷಿಯಲ್ ಸರ್ವಿಸ್ ನ ನೀವು ಮಾಡ್ತೀರಾ, ಬಟ್ ಎಲ್ಲೂ ಇನ್ಫಾರ್ಮೇಶನ್ ಇಲ್ಲ. ಯಾವಾಗಲೂ ನೀವೇನಾದ್ರು ಮಾಡೋದು ಒಳ್ಳೇದು ಮೇನ್. ಹೊರಗಡೆ ಹೇಳದಾಗ್ಲಿ ಅದ್ರದ್ದು ಫ್ಲೇವರ್ ಹೊರಟೋಗುತ್ತೆ. ಏನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದೀವಿ ಅಂತ ಹೇಳೋದು. ಈಗಲೂ ಕೇಳಿದ್ರಿಂದ ಇದೆಲ್ಲ ಬರ್ತಾ ಇದೆ ಹೊರತು. ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು. ಅವ್ರು ಮಾಡಿದಂತ ಒಂದು ಒಳ್ಳೆ ಕಾರ್ಯ 4 ಜನ ಗೊತ್ತಾಗ್ಬೇಕು ಅನ್ನೋದ್ರ ದೃಷ್ಟಿಯಿಂದ ಹೇಳದೆ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮಲ್ಲಿ ಕೂಡ ಎಷ್ಟೋ ವಿಚಾರಗಳು ನಿಮ್ ಲೆವೆಲ್ ನೀವು ಒಳ್ಳೇದ್ ಮಾಡ್ತಾನೆ ಇರ್ತೀರ. ಸೊ ದೊಡ್ಡ ವಿಚಾರ ಅಲ್ಲ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಮಾಡಿದಂತಹ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ರೆ, ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಯುವಕರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೀವು ಅದೇ ಹೇಳಿದ್ನಲ್ಲ, ಎಷ್ಟೋ ರಿಟೈರ್ಡ್ ಫೈಟರ್ಸ್ ಗಳಿಗೆ ನೋಡ್ಕೊಂತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆನಲ್ಲಿ ವರ್ಕ್ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು, ನೀವು ನೋಡ್ಕೊಂತಿದ್ರ. ಅದೇ ತರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ ಅಲ್ಲೇ ಬಂದಿದ್ದಾರೆ. ಇಲ್ಲ, ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್, ಪರ್ಸನ್ ಪೊಸಿಷನ್. ಇವಾಗ ನಮಗಿಂತ ಒಳ್ಳೆ ನಟರು, ನಮಗಿಂತ ಚೆನ್ನಾಗಿರೋರು, ಎಲ್ಲಾ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ, ಇನ್ನು ಎಷ್ಟೋ ಜನ. ಬಟ್ ಎಲ್ಲಿಂದನೋ ಮೇಲಿಂದ ತಥಾಸ್ತು, ಓಕೆನಪ್ಪ ನಿನ್ಗೆ ಹೆಸರು ಬರಲಿ ಅಂತ ಅಂದ್ಬಿಟ್ಟು ನಮ್ಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಎ ಗಿಫ್ಟ್ ಅದು. ಸೊ ಅದನ್ನ ನಾವಲ್ದಿದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟ್, ಅದನ್ನ ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.